ಏನಾಗಿರುತ್ತೆ ಇವತ್ತು ಯಾಕಪ್ಪ ಡೈಲಿ ರೂಟೀನ್ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೋದು. ಏನಿಲ್ಲ ವಿಶೇಷ ಅಂದರೆ ಒಬ್ಬರು ಕೇಳ್ತಾನೆ ಇದ್ರು ನನ್ನ ರಂಜು ಮಂಜುನಾಥ್ ಅಂತೇನೋ ಕೇಳ್ತಾ ಇದ್ರು ಒಬ್ಬರು ಹೋಮ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು. ನೀವು ಬೇಜಾರಾಗಬಾರ್ದು ಅಂದ್ಬಿಟ್ಟು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನಾನು. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಇರುತ್ತೆ, ಈ ಥರ ಇರ್ಬೋದು ಮನೆ ಅಂತ ಅನ್ಬೋದು ಅಷ್ಟೇ. ಪೂರ್ತಿಲಾಗ ನಾನು ಹೇಳ್ದಂಗೆ ನಾನು ಲಾಸ್ಟಲ್ಲೇ ತೋರಿಸೋದು, ಹಂಗಾಗಿ ನಿಮಗೋಸ್ಕರ ಇದು ವಿಡಿಯೋ ಅಂತ ಅಂದ್ಕೊಳ್ಳಿ. ಇದು ಡೈಲಿ ರೂಟೀನ್ ಆಗಿರುತ್ತೆ. ಇದ್ದ ತಕ್ಷಣ ಏನು ಹೆಣ್ಮಕ್ಳು ಕೆಲಸ ಇರುತ್ತೆ, ಸೇಮ್ ರೋಟಿನೇ. ನಮ್ಮ ಮನೆಯಲ್ಲೂ ಸೇಮೇ ಇರುತ್ತೆ, ನಿಮ್ಮ ಥರನೇ. ಎದ್ದ ತಕ್ಷಣ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದೇ ಆಗಿರುತ್ತೆ. ಅಂದರೆ ನೈಟ್ ಏನೆಲ್ಲ ಪಾತ್ರೆ ತೊಳೆದಿಟ್ಟಿರ್ತೀನಲ್ವಾ, ಇನ್ನು ಬೆಳಗ್ಗೆ ಟೈಮ್ ಗ್ಯಾಸ್ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಇದು ವಾರ ಇತ್ತಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಅಂದರೆ ಸ್ವಲ್ಪ ಇವತ್ತೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ನಮ್ಮದು ಗ್ಯಾಸ್ ಸ್ಟವ್ ದಿನ ಕ್ಲೀನ್ ಮಾಡಿದ್ರು ಒಂದು ಹಂಗೆ ಆಗುತ್ತೆ. ಯಾಕಪ್ಪ ಅಂತಂದರೆ ನಮ್ಮದು ರೋಡ್ ಸೈಡ್ ಇರೋದ್ರಿಂದ ಆಪೋಸಿಟ್ ಕಿಟಕಿ ಇದೆ, ಇದು ಗ್ಯಾಸ್ ಆಪೋಸಿಟಲ್ಲೇ. ಅದಕ್ಕೋಸ್ಕರ ಡೈಲಿ ನೀವು ಕ್ಲೀನ್ ಮಾಡ್ತಾಯಿದ್ರು ಅದು ಮಾಮೂಲಿ ಹಂಗೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಡೈಲಿ ಕ್ಲೀನ್ ಮಾಡಲೇಬೇಕು. ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಇವತ್ತೇನಪ್ಪ ನೀಟಾಗಿ ಸರಿಯಾಗಿ ಮುಖನ ತೊಳೆದೇ ಮಾಡ್ತಾಯಿದ್ದಾಳೆ ಅಂತ ಅನ್ಕೋಬೋದು. ಇಲ್ಲ, ಸ್ವಲ್ಪ ಆಚೆ ಹೋಗ್ಬೇಕಿತ್ತು, ಹಂಗಾಗಿ ನಾನು ಬರೀ ಕ್ಲೀನಿಂಗ್ ವಿಡಿಯೋ ಮಾತ್ರ ತೋರಿಸ್ತಿದ್ದೀನಿ ಇವತ್ತು. ಹಾಗಾಗಿ ಸ್ವಲ್ಪ ಏನೋ ರೆಡಿ ಆಗಲಿಲ್ಲ ಅಂತಂತ ಹೇಳ್ತೀನಿ ನಾನು. ತಲೆ ನೀಟಾಗಿ ಬಚ್ಚಿಲ್ಲ ಅಂತ ಅನ್ಕೋಬೋದು ನೀವು. ಏನಿಲ್ಲ, ಇವತ್ತು ಸ್ವಲ್ಪ ನಾನು ಲೇಟಾಗಿ ಎದ್ನಲ್ಲ, ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂದ್ಬಿಟ್ಟು ಏನು ರೆಡಿ ಆಗಿದೆ ವಿಡಿಯೋ ತೋರಿಸ್ತಾ ಇದ್ದೀನಿ ಇವತ್ತು. ಹಂಗಾಗಿ ನಾನು ಫಸ್ಟು ಗ್ಯಾಸ್ ಕ್ಲೀನ್ ಕ್ಲೀನ್ ಮಾಡ್ಕೋತಾ ಇದ್ದೆ. ನಿಮ್ಮ ಮನೇಲೂ ಇದೇ ಥರ. ಆದರೆ ನೀವು ಒಬ್ಬೊಬ್ಬರು ಇವು 3 ಒಲೆದು 4 ಒಲೆದು ಯೂಸ್ ಮಾಡ್ತೀರಾ, ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಿ. ಯಾಕಪ್ಪ ಅಂದರೆ ಸ್ವಲ್ಪ ಅದು ಡೇಂಜರ್ ಇರುತ್ತೆ ಅಂತ ಹೇಳ್ತೀನಿ ನಾನು. ಇದು ನಮ್ಮಲ್ಲಿರೋ ಗ್ಯಾಸ್ ಬಂದು ಮಿನಿಮಮ್ ಸುಮಂತಿಗೆ 32 ಅಂದರೆ ಮಿನಿಮಮ್ ಒಂದು 30 ಇಯರ್ಸ್ ಆಗಿರ್ಬೋದೇನೋ ಗ್ಯಾಸ್ ತೊಗೊಂಡು ಅಂತ ಅಮ್ಮ ಹೇಳ್ತಾಯಿದ್ರು. ಹಂಗಾಗಿದ್ದು ಅವರೆಲ್ಲ ಜೊತೇಲಿ ಕುಟುಂಬದಲ್ಲಿ ಇದ್ರಂತಲ್ಲ, ಆ ಟೈಮಲ್ಲಿ ತೊಗೊಂಡಿರೋದು ಅಂತ ಹೇಳ್ತಾಯಿದ್ರು ಅಮ್ಮ. ಆಗಿನ ಕಾಲದಂತ ಇದು, ಅಂದರೆ ಅವ್ರ ಜನ್ರೇಷನ್ದು ಇದು ಗ್ಯಾಸು. ಅದನ್ನೇ ನಾನು ಇನ್ನೂ ಯೂಸ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಸ್ವಲ್ಪ ದಿನ ಇರಲಿ, ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೀನಿ. ಹಾಗೆಯೇ ನಾನು ಹೇಳಿದ್ನಲ್ಲ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳಿಸ್ತೀನಿ ಅಂತ ಅಂದ್ಬಿಟ್ಟು, ಅದನ್ನ ತಿಳಿಸ್ತೀನಿ ನಾನು ಇವತ್ತು. ವರ್ಕ್ ಫ್ರಮ್ ಹೋಮ್ ಹೆಣ್ಮಕ್ಳಿಗೆ ಏನಪ್ಪ ಅಂದರೆ ಮನೇಲಿರೋದೇ ದೊಡ್ಡ ಕೆಲಸ. ಅದನ್ನೇ ವರ್ಕ್ ಮಾಡ್ಕೊಂಡು ಹೋಗಿ, ಯಾಕಂದರೆ ಅದು ಇದೆಲ್ಲ ರಿಸ್ಕ್ ಆಗುತ್ತೆ. ಹಂಗೂ ವರ್ಕ್ ಮಾಡಲೇಬೇಕು ಅಂತ ಹೇಳೋರಿಗೆ ನನ್ನ ಕಡೆಯಿಂದ ಯಾವನಪ್ಪ ಅಂತಂದರೆ ಮಂಡ್ಯದಲ್ಲಿ ಆಗಿದೆ. ಅಂದರೆ ತುಂಬ ವರ್ಷಗಳಿಂದನೇ ಆಗಿದೆ. ಅದು ಸ್ವಲ್ಪ ಈಗ ಏನೋ ಲಾಸಲ್ಲಿ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದಾರಂತೆ. DCC ಬ್ಯಾಂಕ್ ಹತ್ರ ಒಂದು ಡಾಟಾ ಎಂಟ್ರಿ ಕೆಲಸ ಇದೆ ಅಂತೆ. ಅದರಲ್ಲಿ ವರ್ಕ್ ಮಾಡ್ಬೋದು ಯಾರಾದರೂ ಕೂಡ, ಪರವಾಗಿಲ್ಲ. ಮನೇಲಿದ್ರೂ ಪರವಾಗಿಲ್ಲ, ಮನೇಲಿ ಕೆಲಸ ಮಾಡ್ತಾಯಿದ್ರು ಜೊತೆಲಿ ಕೂಡ ಮಾಡ್ಬೋದಂತೆ. ಅದು ವರ್ಕ್ ಬಂದು 8 ಅವರ್ ಇರುತ್ತೆ. ಬೆಳಗ್ಗೆ 4 ಗಂಟೆ, ಸಂಜೆ 4 ಗಂಟೆ ಟೈಮ್ 2 ಅವರ್ ಇರುತ್ತೆ. 2 ಶಿಫ್ಟ್ ಮಾಡಿರ್ತಾರಂತೆ. ಅದಕ್ಕೆ ಸ್ಟಾರ್ಟಿಂಗ್ ಅಮೌಂಟ್ ಬಂದು 2800 ನೀವು ಕಟ್ಬಿಟ್ಟು ಜಾಯ್ನ್ ಆಗಬೇಕು. ಅದು 1 ಇಯರ್ಗೆ ಮಾತ್ರ. 1 ಇಯರ್ಗೆ ಅಷ್ಟು ತೊಗೊಂಡ್ರೆ ತಿಂಗಳು ಪೇಮೆಂಟ್ ಬಂದು ನಿಮಗೆ ಏನು ಸಿಗುತ್ತಪ್ಪ ಅಂದರೆ 13,800ರಿಂದ 18,000ವರೆಗೂ ಸಿಗುತ್ತೆ. ಅಂದರೆ 13,800ರಿಂದ 18,000ವರೆಗೂ ಸ್ಯಾಲ್ರಿ ಇರುತ್ತೆ ನಿಮಗೆ. ಹಂಗಾಗಿ ನೀವು ಜಾಯ್ನ್ ಆಗಬೇಕು ಅನ್ನೋರು ಜಾಯ್ನ್ ಆಗಿ. ಅದೇನೇ ಹಳೆಯ ಓಲ್ಡ್ DCC ಬ್ಯಾಂಕ್ ಹತ್ರ ಅಂತ ನನಗೆ ಇನ್ಫಾರ್ಮ್ ಕೊಟ್ಟಿರೋದವರು. ಹಂಗಾಗಿ ನೀವೇನೋ ಸೇರ್ಕೋತೀನಿ ಅಂದರೆ ಸೇರ್ಕೊಳ್ಳಿ, ಯೂಸ್ ಇದೆ. ಡಾಟಾ ಎಂಟ್ರಿ ಕೂಡ ಏನು ಸ್ವಲ್ಪ ಈಸಿನೇ ಇದೆ, ಏನು ರಿಸ್ಕ್ ಏನಿಲ್ಲ. ಜಸ್ಟ್ ನಿಮ್ಮ ನೆಟ್ವರ್ಕ್ ಇದ್ದರೆ ಈ ನೆಟ್ವರ್ಕು ಹಾಗೆ ಡಾಟಾ ಕಲೆಕ್ಷನ್ ಚೆನ್ನಾಗಿದ್ದರೆ ನೀವು ಮಾಡ್ಬೋದು ವರ್ಕ್ನ ಅಂತ ನಾನು ಹೇಳ್ತೀನಿ. ಫೈನಲ್ ಲುಕ್ ನಮ್ಮ ಕಿಚನ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ, ನೋಡ್ಕೊಬಿಡಿ. ಕೇಳ್ತಿದ್ರಲ್ಲ, ಇದೇನೇ ನನ್ನ ಸಿಂಪಲ್ ಕಿಚನ್. ನಾನು ಏನೂ ನೀಟಾಗಿ ರೆಡಿ ಮಾಡಿಲ್ಲ, ನನಗೆ ಇಷ್ಟನೂ ಇಲ್ಲ ಜಾಸ್ತಿ ಮಡಿಕೊಳ್ಳೋಕ್ಕೂ. ಅಂದರೆಲ್ಲ ನಂಗೆ ಮಡಗಬೇಕಂತಲ್ಲ, ನಂಗೆ ಸಿಂಪಲಾಗಿದ್ರೇ ಇಷ್ಟ. ಹಂಗಾಗಿ ನಾನು ಸಿಂಪಲಾಗಿ ಇಟ್ಟಿದ್ದೀನಿ. ಮುಂದಕ್ಕೆ ಡೆಕೋರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಇದು ಬಂದು ನಮ್ಮದು ಹಾಲು. ಇನ್ನು ಹಾಲಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದೇ ಇದೆ. ಯಾಕಪ್ಪ ಅಂದರೆ ನನ್ನ ಮಕ್ಳಿಗೋಸ್ಕರ ನಾನು ಕ್ಲೀನ್ ಮಾಡಲೇಬೇಕು. ದಿನ ಇದೆ ಚರಿ ಅವರಿಬ್ರದ್ದು. ಹಾಗೆ ನಾನು ಹೇಳ್ದಂಗೆ ವರ್ಕ್ ಫ್ರಮ್ ಈಸಿ ಇದೆ, ಹೋಗಿ ಮಾಡಿ. ಏನಪ್ಪ ಅಂದರೆ ಅಲ್ಲಿ ಮೇಲ್ಗಡೆನೇ ಕೊಟ್ಟಿರ್ತಾರೆ ಮೊಬೈಲಲ್ಲೇ. ನೀವು ಅದು ಓಪನ್ ಮಾಡಿದ ತಕ್ಷಣ ಅದೆಲ್ಲ ಅಪ್ಲೈ ಕೊಟ್ಟಿದ ತಕ್ಷಣ ಮೇಲ್ಗಡೆನೇ ಬರುತ್ತೆ. ಮೇಲ್ಗಡೆ ಏನು ಬಂದಿರುತ್ತೋ ಕೆಳಗಡೆ ಅದನ್ನ ಮಾತ್ರ ಎಂಟ್ರಿ ಮಾಡಿದ್ರೆ ಸಾಕು. ಅಷ್ಟು ಮಾಡಿದ್ರೇ ಅವ್ರ ಅಮೌಂಟ್ ನಿಮ್ಗೆ ಹಾಕ್ತಾರೆ ಕರೆಕ್ಟಾಗಿ. ನಿಮಗೆ ಕೊಟ್ಟಿರೋ ಅಷ್ಟು ಪೇಪರ್ನು ಕೂಡ ನೀವು ಡಾಟಾ ಎಂಟ್ರಿ ಮಾಡಿದ್ರೆ ಅದು ಅಪ್ಲೈ ಆದ ಒಂದು ವಾರಕ್ಕೇ ಅಮೌಂಟ್ ಬರುತ್ತೆ ನಿಮಗೆ ಕೈಗೆ. ಹಂಗೆ ಅಷ್ಟು ಹೇಳ್ತೀನಿ ನಾನು. ಹಂಗಾಗಿ ನೀವೇನಾರು ವರ್ಕ್ ಮಾಡ್ತೀನಿ ಅಂತ ಅಂದ್ಕೊಂಡಿರೋರು ವರ್ಕ್ ಮಾಡ್ತೀನಿ ಅಂತ ಆಸೆ ಇರೋರು ನನಗೆ ವರ್ಕ್ ಅಂತ ಮೆಸೇಜ್ ಮಾಡಿ. ಯಾಕಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಕೆಳಗಡೆ ಮೆನ್ಷನ್ ಮಾಡಿಲ್ಲ. ಹಂಗಾಗಿ ನೀವು ಕೇಳಿದ್ರೆ ನಾನು ಅವ್ರದ್ದು ನಂಬರ್ನೂ ಕೂಡ ಕೊಡ್ತೀನಿ, ಅಡ್ರೆಸ್ನೂ ಕೂಡ ಸೆಂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಅಪ್ಲೈ ಮಾಡಬೇಕಲ್ಲ, ಹಂಗಾಗಿ ಅದು ವ್ಯಾರಂಟಿಗೋಸ್ಕರ ಅವರು ನಮ್ಮ ಹತ್ರ ಫೀಸ್ ಕಟ್ಸ್ಕೊತಾರೆ. ನಿಮಗೆ ಇನ್ಫಾರ್ಮೇಷನ್ ಇನ್ನೂ ಬೇಕು ಅಂತಂದರೆ ನಾನು ಹೇಳ್ದಂಗೆ ಓಲ್ಡ್ DCC ಬ್ಯಾಂಕ್ ಪಕ್ಕನೇ ಇರೋದು. ಅದು
ಡಾಟಾ ಎಂಟ್ರಿ ಅಂತ ಅಂದ್ಬಿಟ್ಟು ಮಂಡ್ಯದಲ್ಲಿ, ಅದು ನಮ್ಮ ಮಂಡ್ಯದಲ್ಲಾಗಿದೆ. ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಯಾಕಪ್ಪ ಅಂತಂದರೆ ಅಲ್ಲಿ ಹೋದ್ಮೇಲೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನಾನು ಒಂದು ಸಲ ಹೋಗಿ ವಿಚಾರಿಸಿದ್ದೀನಿ. ಹಂಗಾಗಿ ನೀವು ಒಂದು ಸಲ ಹೋಗಿ ವಿಚಾರಿಸ್ಕೊಬನ್ನಿ. ಚೆನ್ನಾಗಿದೆ, ಮಾಡ್ಬೋದು ನೀವು ಕೂಡ. ಈಸಿ ಇರೋದ್ರಿಂದ ಮಾಡ್ಬೋದು ಜಾಬು. ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪ್ ಇರೋರು ಕೂಡ ಮಾಡ್ಬೋದು, ಫೋನ್ ಮಾತ್ರ ಅಂತೇನಿಲ್ಲ. ಎರಡರಲ್ಲಿ ಎರಡು ಇಟ್ಕೊಂಡಿರೋರು ಆರಾಮಾಗಿ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಹೋಗಿ ಒಂದ್ಸಲ ಇನ್ಫಾರ್ಮೇಷನ್ ತಗೊಳ್ಳಿ. ಇನ್ನು ನಂದು ಡೈಲಿ ರೊಟೀನು ನೋಡ್ತಾ ಇದ್ದೀರಾ. ಈಗ ಡೈಲಿ ಏನೇನು ಎಲ್ಲನೂ ಎತ್ತಿಡೋದೇ ಆಗಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಏನು ಕೆಲಸ ಅಂದರೆ ಇದೇನೇ ನಮ್ಮನೇಲಿ ಭತ್ತದ ಮೂಟೆ ರಾಗಿ ಮೂಟೆ ಜಾಸ್ತಿ ಇದೆ. ನೋಡ್ಕೊಂಡವ್ರು ನೀವೇನು ಅಂದ್ಕೊಬೇಡಿ. ನಮ್ಮನೇಲಿ ಫ್ರೀಯೇ ಇರುತ್ತೆ ಜಾಗ. ಆದರೆ ಏನು ಮಾಡೋದು, ನಮ್ಮದು ಸ್ವಲ್ಪ ರೂಮು ಚಿಕ್ಕದಾದ್ರಿಂದ ಸ್ಟೋರ್ ರೂಮು ಎಲ್ಲ ಹಾಲಲ್ಲೇ ಇಟ್ಕೊಂಡಿದ್ದೀವಿ ನಾವು. ಹಂಗಾಗಿ ಅದು ಸ್ವಲ್ಪ ಮೇಲ್ಗಡೆ ರೂಮ್ ಮಾಡೋವರೆಗೂ ಅದು ಇರಲಿ ಅಂತ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀವಿ ನಾವೇ. ಇನ್ನು ಒಂದು 2 ತಿಂಗಳಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ರೂಮು. ಅದು ರೂಮ್ ಮಾಡಿಸಿದ್ಮೇಲೆ ಹಾಲು ಕೂಡ ಫ್ರೀ ಆಗುತ್ತೆ. ಇದು ಬೆಡ್ ಯಾಕಪ್ಪ ಅಂದರೆ ಇಲ್ಲಿ ನಮ್ಮ ಮನೇಲಿ ಇರೋದು 2 ರೂಮು, ಒಂದು ಸ್ಟೋರ್ ರೂಮು, ಒಂದು ಮಾಮೂಲಿ ರೂಮು. ಹಂಗಾಗಿ ಮಂಚಗಳು ಇಲ್ಲೇ ಹಾಕಿದ್ವಿ ನಾವು. ಇದು ಅಜ್ಜಿದು ಒಂದು ನಮಗೆ ಅಂತ ಅಂದ್ಬಿಟ್ಟು ಫಸ್ಟ್ ಮಾಡಿಸ್ಕೊಂಡಿದ್ದು. ಆದರೆ ನಾನು ನಮ್ಮ ಅಪ್ಪನ ಮನೆಯಿಂದನೇ ತಂದೆ ಅಂತ ಅಂದ್ಬಿಟ್ಟು ಅದು ಹಾಲಿಗೆ ಬಂದಿದೆ ಈಗ ಮಂಚ. ನೋಡಿದವ್ರು ಏನು ಅಂದ್ಕೊಬಿಡಿ, ಏನಪ್ಪ ಈ ಥರ ಇದೆ ಮನೆ ಅಂತ. ಮಕ್ಕಳಿರೋ ಮನೇಲಿ ಹಾಗೇ ಇರೋದು. ಡೈಲಿ ಏನು ಮಾಡಿದವರು ಕ್ಲೀನ್ ಮಾಡ್ತಾ ಇರಬೇಕು ನಾವು. ಹೆಣ್ಮಕ್ಳಿಗೆ ಗೊತ್ತು, ಮಕ್ಕಳಿರೋ ಮನೇಲಿ ಎಷ್ಟು ಎತ್ತುತ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಗೊತ್ತು ಎಷ್ಟು ಕ್ಲೀನ್ ಮಾಡ್ತಾ ಇರಬೇಕು ಅಂತ. ಸೇಮ್ ನಮ್ಮ ಮನೇಲೂ ಅದೇ ಇರೋದು. ಏನಪ್ಪ ಅಂದರೆ ಡೈಲಿ ನೀನು ಎಲ್ಲಿ ಎತ್ತಿಟ್ಟಿದ್ರು ಅದು ಅಲ್ಲಲ್ಲೇ ಬರುತ್ತೆ. ಈ ಕಡೆ ಕ್ರೇಟಲ್ಲಿ ಇರೋದೆಲ್ಲ ನನ್ನ ಮಕ್ಕಳು ಆಟ ಸಾಮಾನು ಇನ್ನೂ ಇದ್ದಾವೆ. ಸ್ವಲ್ಪ ಎತ್ತಿ ಕಬೋರ್ಡ್ಗೆ ಹಾಕಿದ್ದೀನಿ. ಅದು ಡೈಲಿ ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು ಆ ರೀತಿಲಿಗೆ ತುಂಬ್ಕೊಂಡಿದ್ದಾರೆ ಕ್ರೇಟ್ಗೆ ಅಂತ ಅಂದ್ಬಿಟ್ಟು. ನಮ್ಮನೆ ಏನೂ ನೀಟಾಗಿ ಕ್ಲೀನ್ ಮಾಡಿಲ್ಲ ನಾನು. ಯಾಕಪ್ಪ ಅಂತಂದರೆ ನಮ್ಮ ಮನೇಲಿ ಏನೇ ಮಾಡಿದ್ರು ಎಲ್ಲ ಅಲ್ಲಲ್ಲೇ ಬರುತ್ತೆ. ದೊಡ್ಡವರಿಂದ ಚಿಕ್ಕವ್ರವರೆಗೂ ಎಲ್ಲನೂ ತಂದು ಶಿಫ್ಟ್ ಮಾಡೋರೇ ಇರ್ತಾರೆ, ಅವ್ರು ಯಾರು ಕ್ಲೀನ್ ಮಾಡೋರಿಲ್ಲ. ಹಂಗಾಗಿ ಎಲ್ಲ ತಂದು ಅಲ್ಲಲ್ಲೇ ಹಾಕ್ತಾರೆ ಅಂದ್ಬಿಟ್ಟು ಆಮೇಲೆ ಅವ್ರಿಗೆ ಸ್ವಲ್ಪ ಅದು ಹೆಚ್ಚು ಕಮ್ಮಿ ಎತ್ತಿಟ್ರೂ ಅವ್ರು ಮತ್ತೆ ಅದನ್ನ ಕೇಳ್ತಾರೆ, ನನಗೆ ಬೇಕು ಅದು ಕೊಡು ಅಂತ ಅಂದ್ಬಿಟ್ಟು. ಹಂಗಾಗಿ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ ನಾನು. ಏನೂ ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಇದೆಲ್ಲ ಫುಲ್ಲು ನಂದು ಬೆಳಗ್ಗೆ ರೋಟೀನ್. ಇದು ನನ್ನ ನಾಷ್ಟ ಮುಗಿಯೋವ್ರಿಗೆ ನನ್ನ ಮಗನ ಕಳಿಸೋವ್ರಿಗಿಂದೇ ಮಾಡಿರೋದಿದು. ಹಂಗಾಗಿ ತುಂಬಾ ರಿಸ್ಕು. ಮಕ್ಕಳು ಕರ್ಕೊಂಡು ಕೆಲಸ ಮಾಡ್ತೀನಿ ಅನ್ನೋದಂತೂ ಇನ್ನೂ ಕಷ್ಟನೇ. ಹಂಗಾಗಿ ನಾನು ಡೋರ್ ಲಾಕ್ ಮಾಡಿರಬೇಕು, ಇವ್ರನ್ನೆಲ್ಲನೂ ಒಳಗಡೆ ಕೂರಿಸ್ಬಿಟ್ಟು ಮಾಡಬೇಕು. ಮಲ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಕೆಲಸ ಮಾಡೋಕೆ ಹೋದ್ರೂ ಕೆಲಸ ಮಾಡೋಕ್ಕೆ ಬಿಡಲ್ಲ ಇವರು ನನ್ನ ಮಕ್ಕಳು. ಯಾಕಪ್ಪ ಅಂದರೆ ಅವರ ಡಬಲ್ ಕೆಲಸ ಕೊಡೋದ್ರಲ್ಲಿ ಎತ್ತದ ಕೈ ನನ್ನ ಮಕ್ಕಳು ಮಾತ್ರ ಮೊದಲು. ಹಂಗಾಗಿ ಅವರ ಸ್ವಲ್ಪ ಆಚೆ ಕಳಿಸ್ಬಿಟ್ಟೆ ನಾನು ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನಾನು ಅವ್ರು ಮಲಗಿಸ್ಬಿಟ್ಟೆ ನಾನು ಕೆಲಸ ಮಾಡೋದು. ಆ ರೀತಿ ಇದೆ. ಯಾಕಪ್ಪ ಅಂತಂದರೆ ಎಲ್ರಿಗೂ ಗೊತ್ತು, ನಗ್ತಾ ಇದ್ದಾರೆ ಅವರು, ಈ ತರಲೆ ಅಲ್ಲ ಅವರು ಫಸ್ಟೇ. ಹಂಗಾಗಿ ನಾನು ಇಷ್ಟು ಕೆಲಸ ಕೊಡ್ತಾಯಿದ್ದೀನಿ ನಮ್ಮ ಅಮ್ಮಗೆ ಅಂತ ಅವ್ರಿಗೆ ನಗು ಬರ್ತಾಯಿದೆ. ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮನೆ ಒರೆಸ್ಬಿಟ್ರೆ ಕೆಲಸ ಮುಗೀತಲ್ಲ ಅಂತ ಅಂದ್ಬಿಟ್ಟು ಒರೆಸ್ತಾ ಇದ್ದೀನಿ. ದೇವ್ರ ಮನೆಗೆ ಯಾಕಪ್ಪ ಈ ರೀತಿ ತಪ್ಪು ಹೇಳ್ತಾ ಇದ್ದೀನಿ ಅಂತ ನನ್ನ ಮಗನಿಗೆ ಏನು ಮಾಡೋಕ್ಕಾಗಲ್ಲ. ದೇವ್ರ ಮನೆಗೆ ಯಾಕಪ್ಪ ಆ ಥರ ಬಟ್ಟೆ ಕಟ್ಟಿದ್ದೀನಿ ಅಂತ ಕೇಳ್ಬೋದು. ನಮ್ಮ ಮನೇಲೊಂದು ಚಿಕ್ಕ ಪಾಪು ಇದೆಯಲ್ಲ, ಅದು ಒಳಗಡೆ ಹೋದರೆ ಸುಮ್ಮನಿರಲ್ಲ. ಅದು ಕಳಸೆಲ್ಲ ಜರುಗಿಸ್ಬಿಟ್ಟು ಅರ್ಶಿನ ಕುಂಕುಮನ ಕಳ್ಸಕ್ಕಿಕ್ಬಿಟ್ಟು ಬರ್ತಾನೆ ಅವನು. ದೀಪಕ್ಕೆಲ್ಲ ಅಕ್ಕಿ ತುಂಬಿಟ್ಟು ಬರ್ತಾನೆ ಅವನು. ಆ ಥರ ಎಡವಟ್ಟು ಕೆಲಸ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವನ್ನ ಸ್ವಲ್ಪ ದೂರ ಇಡಬೇಕಲ್ಲ ಅಂತಂದ್ಬಿಟ್ಟು ಹಂಗೆ ದೇವ್ರ ಮನೆಗೆ ಬಟ್ಟೆ ಕಟ್ಟಿದ್ದೀನಿ. ದೇವ್ರ ಮನೇಲಿ ಏನಾದ್ರು ದೇವ್ರ ಫೋಟೋ ನೋಡ್ಬೇಕು ನೋಡಿ, ಸ್ವಲ್ಪ ಕಿಂಡಿಲೇ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಅಷ್ಟೇ ನಾನು. ನನ್ನ ಮಕ್ಕಳು ಇಷ್ಟೊಂದು ತರಲೆ ಆಗಿದ್ದಾರೆ. ಅವರು ತುಂಬಾ ಆಟ ಮಾಡ್ತಾರಲ್ಲ ನೋಡಿ. ಅವನಾಗಲೇ ನಾನು ಇನ್ನೂ ಹೋಗಲೇ ಇಲ್ಲ, ಅಂಗನವಾಡಿಗೆ ಟೈಮೇ ಆಗಿಲ್ಲ, ಆಗಲೇ ನಾನು ಹೋಗ್ತೀನಿ ಅಂದ್ಬಿಟ್ಟು ಆಗಲೇ ಬ್ಯಾಗ್ ರೆಡಿ ಮಾಡ್ಕೋತಾ ಇದ್ದಾನೆ. ಈ ಬಾಸ್ ಬಂದು ಉಯ್ಯಾಲೆ ಮೇಲೆ ಕೂತ್ಕೊಂಡು ಉಯ್ಯಾಲೆ ಆಟ ಆಡ್ತಾ ಇದ್ದಾರೆ ಅವರು. ಅಂದರೆ ಅವ್ನಿಗೆ ಉಯ್ಯಾಲೆ ಬಿಟ್ಟು ಎಲ್ಲೂ ಕೆಳಗಡೆ ಜಾಸ್ತಿ ಇಳಿಸಲ್ಲ. ಯಾಕಪ್ಪ ಅವನು ತುಂಬ ತರಲೆ. ಅವನು ಎಲ್ಲಿ ಬೀಳ್ತಾನೆ ಎಲ್ಲಿ ಹೇಳ್ತಾನೆ ಅಂತ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಅವನು ಉಯ್ಯಾಲೆ ಮೇಲೆ ಕೂರಿಸ್ಬಿಟ್ಟು ನಾನು ಮನೆ ಒರೆಸ್ತಾ ಇದ್ದೀನಿ. ಕೆಲಸ ಮುಗಿಸ್ಬೇಕಂದ್ರೆ ಫಸ್ಟು ಹಾಗೆ ಮಾಡಬೇಕಲ್ಲ. ಡೈಲಿ ಮನೆ ಕ್ಲೀನ್ ಮಾಡೋದೇ ಆಗಿದೆ. ಹೆಣ್ಮಕ್ಳದೆಲ್ಲ ಹಿಂಗೆ ಕ್ಲೀನ್ ಮಾಡ್ತಾರೆ ಡೈಲಿ ಏನು ಕೆಲಸ ಅನ್ನೋದೇ ಇದು. ವರ್ಕ್ ಫ್ರಮ್ ಕೇಳ್ತಿದ್ರಲ್ಲ, ವರ್ಕ್ ಫ್ರಮ್ ಹೋಮ್ ಇದೇನೇ ಮೇಯ್ನು. ಇದಕ್ಕಿಂತ ವರ್ಕ್ ಫ್ರಮ್ ಹೋಮ್ ಬೇಕಾ ನಿಮಗೆ? ನಿಮಗೆ ಫ್ರೀ ಆದಾಗೆಲ್ಲ ಮಾತುಕತೆಲ್ಲ ಅವರೇ ಕೊಡ್ತಾರೆ. ಡೈಲಿ ಯಾರ ಜೊತೆಲ್ಲಾರು ಮಾತಾಡೋಕೆ ಅವರೇ ರೀಚಾರ್ಜ್ ಮಾಡಿಸ್ತಾರೆ. ಡೈಲಿ 1 GB ಡೇಟಾ ಸಿಗುತ್ತೆ. 3 ಟೈಮ್ ಕರೆಕ್ಟಾಗಿ ಊಟ ಸಿಗುತ್ತೆ. ಟೈಮ್ ಬೇಜಾರಾಯಿತು ಅಂದಾಗಲೂ ಮಲ್ಕೊಳ್ಳೋಕೆ ಪೇಸ್ ಸಿಕ್ಕಿದೆ. ಇದಕ್ಕಿಂತ ವರ್ಕ್ ಫ್ರಮ್ ಹೋಮ್ ಬೇಕು ಅಂತ ಹೇಳೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಪ್ಪ ಅಂದರೆ ಇದೇ ದೊಡ್ಡ ವರ್ಕ್ ಫ್ರಮ್ ಹೋಮ್. ಎಲ್ಲದಕ್ಕೂ ಜಾಬ್ಗೂ ಕೂಡ ಯಾವುದೇ ರಿಸ್ಕ್ ಇದೆ ಏನೇನಿಲ್ಲ, ಪ್ರತಿಯೊಂದು ಇದೆ. ಇದು 2 ಕೆಲಸನೇ ಇದೆ, ಈಸಿನೂ ಇದೆ, ರಿಸ್ಕು ಇದೆ ವರ್ಕ್ ಫ್ರಮ್ ಹೋಮು. ಇದನ್ನೇ ತುಂಬ ಜನ ಹೆಣ್ಮಕ್ಳು ಮಾಡ್ತಾ ಇರೋದು. ಬಟ್ ನಾನು ಸ್ಯಾಲ್ರಿ ಒಂದಿಲ್ಲ ಅಷ್ಟೇ. ಸ್ಯಾಲ್ರಿ ಬೇಕು ಅಂದರೆ ಹಬ್ಬ ಮತ್ತು ಹರಿದಿನಗಳಿಗೆ ಮಾತ್ರ ಇದು ಸ್ಯಾಲ್ರಿ ಸಿಗುತ್ತೆ. ಏನಪ್ಪ ಅಂದರೆ ಬಟ್ಟೆ ಅಷ್ಟೇ, ಇನ್ನೇನು ಸಿಗೋಲ್ಲ. ಆಚೆ ಹೋದಾಗ ಊಟ ತಿಂಡಿ ಇಷ್ಟು ವರ್ಕ್ ಫ್ರಮ್ ಹೋಮು ಇದು. ಈಗ ನಾನು ಹೇಳ್ದಂಗೆ ಮಂಡ್ಯದಲ್ಲಿ ಅದೇ ರೀತಿ ಇದೆ, ಹೋಗಿ ಕೇಳ್ಕೊಬನ್ನಿ.
ಇನ್ನೂ ಮಾಡಲೇಬೇಕು ಅನ್ನೋರು ಗ್ರಾಮ ಪಂಚಾಯತಿಗಳು ಇರುತ್ತಲ್ಲ ಅಲ್ಲೋಗಿ ಸ್ವಲ್ಪ ಕೇಳಿ ನೋಡಿ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಅಲ್ಲೂ ಕೂಡ ಜಾಬ್ಗಳು ಜಾಸ್ತಿ ಇದೆ, ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನು ನಾನು ಕೂಡ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ನಾಷ್ಟ ಮಾಡ್ತಾಯಿದ್ದೀನಿ. ಈ ಸೈಡ್ಗೆ ರೈಸ್ ಇಟ್ಬಿಟ್ಟು ಈ ಕಡೆ ಟೊಮೊಟೊ ಗೊಜ್ಜು ಅಂದರೆ ಟೊಮೊಟೊ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಅವರೆಲ್ಲ ಹಾಲು ಕುಡಿದ್ಬಿಟ್ಟು ಆಟ ಆಡ್ತಾಯಿದ್ದಾರೆ ಹುಡುಗರು, ಹಂಗಾಗಿ ನಾನು ನಾಷ್ಟ ರೆಡಿ ಮಾಡ್ಬಿಟ್ಟು ನಾಷ್ಟ ಮಾಡ್ತಾಯಿದ್ದೆ. ನಾನು ಏನಪ್ಪ ಎರಡು ಫೋನ್ ಯೂಸ್ ಮಾಡ್ತಾಳೆ ಅಂತ ಅನ್ಕೋಬೋದು. ಇಲ್ಲ, ಎರಡು ಫೋನ್ ಯೂಸ್ ಮಾಡೋದು ಅಂದರೆ ಏನಂದ್ರೆ ಅದು ಫೋನ್ ಸ್ವಲ್ಪ ಬಿದ್ದು ಒಡೆದೋಗಿದೆ, ಅದಕ್ಕೋಸ್ಕರ ನಾನು ಇನ್ನೊಂದು ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಮಕ್ಕಳು ಎತ್ತಾಕ್ಬಿಟ್ಟಿದ್ದಾರೆ. ಅವರು ಯಾವಾಗಲೂ ಅಷ್ಟೇ ಅಲ್ಲ, ಫೋನಲ್ಲಿ ಏನಾರು ನೋಡ್ತೀನಿ ಅಂತ ಎತ್ತಾಕದೆ ಹೋಗಿ ಆಲೇ ಬಂದಿದ್ದಾರೆ ಅಡುಗೆ ಮನೆ ಚೀಟ್ಲೆ ಮಾಡೋಕ್ಕೆ. ಮೊಳೆ ತೊಗೊಂಡು ಚುಚ್ತವನೆ ಅಂತ ಹೇಳ್ತಾ ಇದ್ದಾನೆ, ನಿಮ್ಗೆ ಕೇಳಿಸ್ತಾ ಇರ್ಬೋದು. ಮಕ್ಕಳೇ ಅಷ್ಟು ಏನೂ ಮಾಡೋಕ್ಕಾಗಲ್ಲ, ಆದರೆ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಫೈನಲಿ ಊಟ ಕೂಡ ರೆಡಿ ಆಯಿತು. ಇನ್ನು ಊಟ ತಿಂದುಬಿಟ್ಟು ಮೇಲ್ಗಡೆ ಸ್ವಲ್ಪ ಬಟ್ಟೆ ಹಾರಾಕಿದ್ದೆ, ತೊಗೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ ನಾನು. ಸುಮಂತ್ ಅವ್ರ ಅಷ್ಟರಲ್ಲಿ ಬಂದು ನಾನು ಕ್ಲಿಪ್ ಎತ್ಕೊಡ್ತೀನಿ, ನೀನು ಬಟ್ಟೆ ಎತ್ಕೊ ಅಂತಂದರು. ಇಂಥ ಹಸ್ಬೆಂಡ್ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು. ಹಾಗೆ ನನ್ನ ವೀಡಿಯೋ ನೋಡಿದವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.